ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಈ ವಿಡಿಯೋ ಒಳಗೆ SSC CHSL ಪ್ರೀವಿಯಸ್ ಇಯರ್ ಕ್ವಶನ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಇನ್ನು ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಫಸ್ಟ್ ಕ್ವಶನ್, ಕೆಳಗಿನವರಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಗಾಯಕರು ಯಾರು? ಸೊ ಅರುಣಾ ಸಾಯಿರಾಮ್, ಸುಧಾ ರಘುನಾಥನ್, ಎಸ್ ಸೌಮ್ಯ ಆ್ಯಂಡ್ ಸುಭಾ ಮುದ್ಗಂತ್ ಇದೆ. ಸೊ ಇಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕರು ಯಾರು ಅಂದ್ರೆ ಆಪ್ಷನ್ 4 ಶುಭಾ ಮುದ್ಗಾ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ನು, ಭಾರತೀಯ ಸಂವಿಧಾನದ 42ನೇ ತಿದ್ದುಪಡಿಯು ಡ್ಯಾಶ್ ಅನ್ನು ಸೇರಿಸಿತು ಅಂದರೆ 42nd ಅಮೆಂಡ್ಮೆಂಟ್ ಏನನ್ನು ಸೇರಿಸ್ತು ಅಂತ ಕೇಳಿದ್ರೆ, ಸೊ ಶಾಸಕಾಂಗ, ಮೂಲಭೂತ ಹಕ್ಕುಗಳು, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು ಮತ್ತು ರಾಷ್ಟ್ರಗೀತೆ. ಸೊ ಆಪ್ಷನ್ 3 ಫಂಡಮೆಂಟಲ್ ಡ್ಯೂಟೀಸನ್ನು ಇದಕ್ಕೆ 42 ಅಮೆಂಡ್ಮೆಂಟಲ್ಲಿ ತಿದ್ದುಪಡಿ ಮಾಡಲಾಯಿತು. ನೆಕ್ಸ್ಟ್ ಕ್ವಶನ್ನು, ಕೆಳಗಿನ ಯಾವ ರಾಜ್ಯವು ಮ್ಯಾಂಗ್ರೂವ್ ಕಾಡುಗಳನ್ನು ಹೊಂದಿದೆ? ಅಂದರೆ ಕೆಳಗೆ ಇರ್ತಕ್ಕಂಥ ರಾಜ್ಯ ತೆಲಂಗಾಣ ಇದೆ, ಆಂಧ್ರ ಪ್ರದೇಶ ಇದೆ, ರಾಜಸ್ಥಾನ ಮತ್ತು ಮಣಿಪುರ. ಈ ರಾಜ್ಯಗಳಲ್ಲಿ ಮ್ಯಾಂಗ್ರೂವ್ ಕಾಡುಗಳನ್ನು ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳಿದ್ರೆ, ಸೊ ಆಪ್ಷನ್ 2 ಆಂಧ್ರ ಪ್ರದೇಶ ಮ್ಯಾಂಗ್ರೋವ್ ಅರಣ್ಯವನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ. ನೆಕ್ಸ್ಟ್ ಕ್ವಶನ್, ಪಿಂಜೋರ್ ಪಾರಂಪರಿಕ ಉತ್ಸವವನ್ನು ಡ್ಯಾಶ್ ರಾಜ್ಯವು ಆಯೋಜಿಸುತ್ತದೆ? ಸೊ ಪಿಂಜೋರ್ ಪಾರಂಪರಿಕ ಉತ್ಸವವನ್ನು ಯಾವ ರಾಜ್ಯ ಆಯೋಜಿಸುತ್ತದೆ ಅಂತಂದರೆ ಜಾರ್ಖಂಡ, ಉತ್ತರಾಖಂಡ, ಸಿಕ್ಕಿಂ ಮತ್ತು ಹರಿಯಾಣ ಇದೆ. ದ ರೈಟ್ ಆನ್ಸರ್ ಆಪ್ಷನ್ 4 ಹರಿಯಾಣ ರಾಜ್ಯ ಪಿಂಜೋರ್ ಪಾರಂಪರಿಕ ಉತ್ಸವವನ್ನು ಆಯೋಜನೆ ಮಾಡ್ತದೆ. ಸೊ ಹಾಗೆ ನೆಕ್ಸ್ಟ್ ಕ್ವಶನ್ ನೋಡೋಣ, ಲೋ ವಿಲಿನಾ ಬೋರ್ಗ್ಹೈನ್ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದ? ಸೊ ಲೋ ವಿಲಿನಾ ಬೋರ್ಗ್ಹೈನ್ ದಿಸ್ ವರ್ಡ್ ರಿಲೇಟೆಡ್ ಟು ವಿಚ್ ಸ್ಪೋರ್ಟ್ಸ್ ಅಂತ ಕೇಳಿದರೆ, ಅಂದರೆ ಈ ವರ್ಡ್ ಯಾವ ಒಂದು ಸ್ಪೋರ್ಟ್ಸ್ಗೆ ಸಂಬಂಧಿಸಿದೆ ಅಂತ ಕೇಳಿದರೆ, ಸೊ ಆಪ್ಷನ್ 4 ಬಾಕ್ಸಿಂಗ್ಗೆ ದಿಸ್ ವರ್ಡ್ ಇಸ್ ರಿಲೇಟೆಡ್ ಟು ದಿ ಬಾಕ್ಸಿಂಗ್. ನೆಕ್ಸ್ಟ್ ಕ್ವಶನ್ ನೋಡೋಣ, ಬಂಕಿಮ್ ಚಂದ್ರ ಚಟರ್ಜಿ ಅವರು ಕೆಳಗಿನ ಯಾವ ದಂಗೆಗಳನ್ನು ಆಧರಿಸಿ ಆನಂದ ಮಠ ಎಂಬ ಕಾದಂಬರಿಯನ್ನು ಬರೆದಿದ್ದಾರೆ? ಸೊ ಮಾಪಿಳ ದಂಗೆ, ಪೈಕಾ ದಂಗೆ, ಸನ್ಯಾಸಿ ದಂಗೆ ಮತ್ತು ಕುಕಿ ದಂಗೆ. ಇವುಗಳಲ್ಲಿ ಯಾವುದನ್ನು ಆಧರಿಸಿ ಬಂಕಿಮ್ ಚಂದ್ರ ಚಟರ್ಜಿ ಆನಂದ ಮಠ ಎಂಬ ಕಾದಂಬರಿಯನ್ನು ಬರೆದಿದ್ದಾರೆ ಅಂತ ಕೇಳಿದ್ರೆ, ಸೊ ಆಪ್ಷನ್ ಸಿ ಅಥವಾ ಆಪ್ಷನ್ 3 ಸನ್ಯಾಸಿ ದಂಗೆಯನ್ನು ಕುರಿತವರು ಬರೆದಿರ್ತಕ್ಕಂಥ ಕಾದಂಬರಿ ಯಾವುದಂದ್ರೆ ಅದು ಆನಂದ ಮಠ ಎಂಬ ಕಾದಂಬರಿ. ಸೊ ನೆಕ್ಸ್ಟ್ ಕ್ವಶನ್, ಏಪ್ರಿಲ್, ಸೊ ದಿಸ್ ಇಸ್ ಅ ಕರೆಂಟ್ ಅಫೇರ್ಸ್ ಕ್ವಶನ್. ಇದು ಏಪ್ರಿಲ್ 2024ರಲ್ಲಿ ಡ್ಯಾಶ್ ಅವರನ್ನು ಭಾರತಕ್ಕೆ ಬ್ರಿಟಿಷ್ ಹೈ ಕಮಿಷನರ್ ಆಗಿ ನೇಮಿಸಲಾಯಿತು? ಸೊ ನಿಕೋಲಸ್ ಫಿಲಿಪ್ ಲಿಂಡಿ ಕ್ಯಾಮ್ರೋನ್ ಡೊಮಿನಿಕ್ ಅಂತಿದೆ. ಸೊ ಇಲ್ಲಿ ರೈಟ್ ಆನ್ಸರ್ ಆಪ್ಷನ್ 3 ಲಿಂಡಿ ಕ್ಯಾಮ್ರೋನ್ ಬ್ರಿಟಿಷ್ ಹೈ ಕಮಿಷನರ್ ಆಗಿ ನೇಮಿಸಲಾಯಿತು. ದಿಸ್ ಇಸ್ ಅ ಕರೆಂಟ್ ಅಫೇರ್ಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡೋಣ, ದ ಕ್ವಶನ್ ಇಸ್, ಮಳೆಗಾಲದ ಆರಂಭದಲ್ಲಿ ಈ ಕೆಳಗಿನ ಯಾವ ರೀತಿಯ ಬೆಳೆಗಳನ್ನು ಬಿತ್ತಲಾಗುತ್ತದೆ? ಅಂದರೆ ಮಾನ್ಸೂನ್ನಲ್ಲಿ ಯಾವ ರೀತಿಯ ಬೆಳೆಗಳನ್ನು ಬಿತ್ತಲಾಗುತ್ತದೆ? ಜೈದ್ ಬೆಳೆಗಳು, ರಾಬಿ ಬೆಳೆಗಳು, ಪ್ರಮುಖ ಬೆಳೆಗಳು ಮತ್ತು ಖಾರಿಫ್ ಬೆಳೆಗಳು. ಸೊ ಮಳೆಗಾಲದ ಆರಂಭದಲ್ಲಿ ಬೆಳೆಯಲಾಗಿರ್ತಕ್ಕಂಥ ಅಥವಾ ಬಿತ್ತಲಾಗುವ ಬೆಳೆ ಅಂದರೆ ಯಾವುದು? ಖಾರಿಫ್ ಬೆಳೆ. ಸೊ ದ ರೈಟ್ ಆನ್ಸರ್ ಆಪ್ಷನ್ ನಂಬರ್ 4 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವ ರಾಜ್ಯದಲ್ಲಿ ಮಳೆಗಾಲದ ಹಬ್ಬಗಳಲ್ಲಿ ಪೈ ಹಾಡುಗಳನ್ನು ಸರಿಯಾದ ನೃತ್ಯದೊಂದಿಗೆ ಹಾಡಲಾಗುತ್ತದೆ? ಸೊ ಸಿಕ್ಕಿಂ ಇದೆ, ಉತ್ತರ ಪ್ರದೇಶ ಇದೆ, ತ್ರಿಪುರಾ ಮತ್ತು ಮಧ್ಯಪ್ರದೇಶ. ಸೊ ದ ರೈಟ್ ಆನ್ಸರ್ ಆಪ್ಷನ್ 4 ಮಧ್ಯಪ್ರದೇಶದಲ್ಲಿ ಮಳೆಗಾಲದ ಹಬ್ಬಗಳು ಪೈ ಹಾಡುಗಳನ್ನು ಸರಿಯಾದ ನೃತ್ಯದೊಂದಿಗೆ ಹಾಡುತ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ, ಭಾರತದ ಯಾವ ಪ್ರದೇಶದಲ್ಲಿ ಮುಂಡಾರಿ ಭಾಷೆಯನ್ನು ಮಾತನಾಡುತ್ತಾರೆ? ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್. ಭಾರತದ ಯಾವ ಪ್ರದೇಶದಲ್ಲಿ ಮುಂಡಾರಿ ಭಾಷೆಯನ್ನು ಮಾತಾಡ್ತಾರೆ ಅಂತಿದೆ? ಮಾಳ್ವಾ ಪ್ರಸ್ಥಭೂಮಿ, ಥಾರ್ ಮರುಭೂಮಿ, ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಮತ್ತು ಬಾಗೆಲ್ಖಂಡ್ ಅಂತಿದೆ. ಸೊ ದ ರೈಟ್ ಆನ್ಸರ್ ಆಪ್ಷನ್ 3 ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಮುಂಡಾರಿ ಭಾಷೆಯನ್ನು ಮಾತನಾಡ್ತಾರೆ ಜನರು. ನೆಕ್ಸ್ಟ್, ಶಾಲಾ ಶಿಕ್ಷಕರು, ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಿಸಿದಂತೆ.
ಶಾಲಾ ಶಿಕ್ಷಕರು ಪ್ರತಿ ಬಾರಿ ರಾಷ್ಟ್ರಗೀತೆ ಹಾಡಿದಾಗ ವಿದ್ಯಾರ್ಥಿಗಳು ಎದ್ದು ನಿಲ್ಲುವಂತೆ ಹೇಳುತ್ತಾರೆ. ಯಾವ ಆರ್ಟಿಕಲ್ ಈ ಮೂಲಭೂತ ಕರ್ತವ್ಯವನ್ನು ಪ್ರತಿಪಾದಿಸುತ್ತದೆ ಅಂತ ಕೇಳಿದ್ರೆ ಆರ್ಟಿಕಲ್ 51D, ಆರ್ಟಿಕಲ್ 51C, ಆರ್ಟಿಕಲ್ 51B, ಆರ್ಟಿಕಲ್ 51A ಅಂತಿದೆ. ಸೊ ಆಪ್ಷನ್ ನಂಬರ್ 4 ಆರ್ಟಿಕಲ್ 51A ಇದರ ಹೇಳ್ತದೆ. ನೆಕ್ಸ್ಟ್ ಕ್ವಶನ್, 1801ರಲ್ಲಿ ಜೋಹಾನ್ ವಿಲ್ಹೆಲ್ಮ್ ರಿಟ್ಟರ್ ಯಾವ ರೀತಿಯ ವಿದ್ಯುತ್ಕಾಂತೀಯ ವಿಕಿರಣವನ್ನು ಕಂಡುಹಿಡಿದರು ಅಂತಿದೆ. ಸೊ ವೆಕ್ಸ್ ಕಿರಣಗಳು ಅಂದರೆ ಎಕ್ಸ್ರೇಸ್, ಅಲ್ಟ್ರಾವೈಲೆಟ್ ರೇಸ್, ಅತಿಗೆಂಪು ಕಿರಣಗಳು, ಗಾಮಾ ಕಿರಣಗಳು ಅಂತಿದೆ. ಸೊ ದ ರೈಟ್ ಆನ್ಸರ್ ಆಪ್ಷನ್ ನಂಬರ್ 2 ಅಲ್ಟ್ರಾವೈಲೆಟ್ ರೇಸ್. ಇಟ್ ಮೀನ್ಸ್ ನೇರಾತೀತ ಕಿರಣಗಳನ್ನು ರಿಟ್ಟರ್ ಕಂಡುಹಿಡಿತಾರೆ. ಸೊ ಎಕ್ಸ್ರೇನ ರಾಂಟ್ಜನ್ ಅವರು ಕಂಡುಹಿಡಿದ್ದಾರೆ. ನೆಕ್ಸ್ಟ್ ಕ್ವಶನ್, ಭಾರತೀಯ ರೈಲ್ವೆಯನ್ನು ಡ್ಯಾಶ್ ವರ್ಷದಲ್ಲಿ ಪರಿಚಯಿಸಲಾಯಿತು. ಸೊ ಇಂಡಿಯನ್ ರೈಲ್ವೆ ಯಾವಾಗ ಇಂಟ್ರೊಡ್ಯೂಸ್, ಇನ್ ವಿಚ್ ಇಯರ್ ಇಂಟ್ರೊಡ್ಯೂಸ್ ಅಂತ ಕೇಳಿದ್ರೆ ಸೊ 1852, 1851, 1853, 1850 ಅಂತಿದೆ. ದ ರೈಟ್ ಆನ್ಸರ್ ಆಪ್ಷನ್ 3 1853ಯಲ್ಲಿ ಇಂಡಿಯನ್ ರೈಲ್ವೆ ಎಸ್ಟಾಬ್ಲಿಷ್ ಮಾಡಲಾಯಿತು. ನೆಕ್ಸ್ಟ್ ಕ್ವಶನ್ ಈ ರೀತಿ ಇದೆ, ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಸಾಧನವಾಗಿದೆ ಅಂದ್ರೆ ಇನ್ಪುಟ್ ಡಿವೈಸ್ ಯಾವುದು ಅಂತ ಕೇಳಿದ್ರೆ ಸ್ಪೀಕರ್, ಮಾನಿಟರ್, ಪ್ರಿಂಟರ್, ಕೀಬೋರ್ಡ್. ಸೊ ದಿಸ್ ಕ್ವಶನ್ ಇಸ್ ರಿಲೇಟೆಡ್ ಟು ದು ಕಂಪ್ಯೂಟರ್ಗೆ ಸಂಬಂಧಿಸಿದ ಪ್ರಶ್ನೆ ಇದು. ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಯಾವುದು ಇನ್ಪುಟ್ ಅಂದರೆ ಇನ್ಪುಟ್ ಡಿವೈಸ್ ಅಂತ ಕೇಳಿದ್ರೆ ಸೊ ಆಪ್ಷನ್ 4 ಕೀಬೋರ್ಡ್ ಇಸ್ ದಿ ಇನ್ಪುಟ್ ಡಿವೈಸ್, ರಿಮೈನಿಂಗ್ 3 ಆಲ್ ದಿ ಔಟ್ಪುಟ್ ಡಿವೈಸ್. ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವ ಸಂಸ್ಥೆಯ ಉಪಕ್ರಮವು ಇಂಡಿಯಾ ಜಸ್ಟಿಸ್ ರಿಪೋರ್ಟ್ ಆಗಿದೆ. ಸೊ ಟಾಟಾ ಟ್ರಸ್ಟ್ಗಳು, ಅಜಿಮ್ ಪ್ರೇಮ್ಜಿ ಫೌಂಡೇಶನ್, ಇನ್ಫೋಸಿಸ್ ಫೌಂಡೇಶನ್, HCL ಫೌಂಡೇಶನ್ ಅಂತಿದೆ. ಸೊ ದ ರೈಟ್ ಆನ್ಸರ್ ಆಪ್ಷನ್ ಫಸ್ಟ್ ಟಾಟಾ ಟ್ರಸ್ಟ್ಗಳು. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡೋಣ, ಭಾರತದಲ್ಲಿ ರಾಷ್ಟ್ರೀಯ ಆದಾಯವನ್ನು ಲೆಕ್ಕ ಹಾಕಲು ಯಾವ ವೆಚ್ಚವನ್ನು ಪರಿಗಣಿಸಲಾಗುತ್ತದೆ. ಭಾರತದಲ್ಲಿ ರಾಷ್ಟ್ರೀಯ ಆದಾಯವನ್ನು ಲೆಕ್ಕ ಹಾಕಲಿಕ್ಕೆ ಯಾವ ವೆಚ್ಚವನ್ನು ಪರಿಗಣಿಸಲಾಗುತ್ತದೆ. ಅಂಶ ವೆಚ್ಚ, ಉತ್ಪನ್ನ ವೆಚ್ಚ, ಮಾರುಕಟ್ಟೆ ವೆಚ್ಚ ಮತ್ತು ಮುಳುಗಿದ ವೆಚ್ಚ. ದ ರೈಟ್ ಆನ್ಸರ್ ಆಪ್ಷನ್ ಫಸ್ಟ್ ಅಂಶ ವೆಚ್ಚ, ಫ್ಯಾಕ್ಟರ್ ಕಾಸ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್, ಪಂಕಿದ ಹಾಡುಗಳನ್ನು ಡ್ಯಾಶ್ನ ರೈತರು ಹೊಲಗಳಲ್ಲಿ ಕೆಲಸ ಮಾಡುವಾಗ ಹಾಡುತ್ತಾರೆ. ಪಂಕಿದ ಹಾಡುಗಳನ್ನು ಡ್ಯಾಶ್ನ ಅಂದರೆ ಯಾವ ರಾಜ್ಯದ ರೈತರು ಹೊಲಗಳಲ್ಲಿ ಕೆಲಸ ಮಾಡುವಾಗ ಹಾಡ್ತಾರೆ ಅಂತ ಕೇಳಿದ್ರೆ ಒಡಿಶಾ, ಬಿಹಾರ್, ರಾಜಸ್ಥಾನ್ ಮತ್ತು ಉತ್ತರ ಪ್ರದೇಶ ಅಂತಿದೆ. ಸೊ ಇಲ್ಲಿ ಆಪ್ಷನ್ 3 ರಾಜಸ್ಥಾನದ ರೈತರು ಪಂಕಿದ ಹಾಡುಗಳನ್ನು ಕೆಲಸ ಮಾಡುವಾಗ ಹಾಡ್ತಾರೆ ಅವರು. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡೋಣ, ಯಾವ ರಾಜ್ಯವು ಲೋಕ್ರಂಗ್ ಉತ್ಸವವನ್ನು ಆಯೋಜಿಸುತ್ತದೆ. ಅರುಣಾಚಲ ಪ್ರದೇಶ, ಉತ್ತರ ಪ್ರದೇಶ, ಹಿಮಾಚಲ ಪ್ರದೇಶ, ಮಧ್ಯಪ್ರದೇಶ. ದ ರೈಟ್ ಆನ್ಸರ್ ಆಪ್ಷನ್ 4 ಮಧ್ಯಪ್ರದೇಶ ಲೋಕ್ರಂಗ್ ಉತ್ಸವವನ್ನು ಆಚರಣೆ ಮಾಡುತ್ತದೆ. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡೋಣ, ಕೋಲ್ಕತ್ತಾದಲ್ಲಿ ಬ್ರಹ್ಮ ಸಮಾಜ್, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್ ಕೂಡ ಇದು. ಬ್ರಹ್ಮ ಸಮಾಜ ಎಂಬ ಸುಧಾರಣಾವಾದಿ ಸಂಘಟನೆಯನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ರೆ ವಿನೋಬಾ ಭಾವೆ, ರಾಜಾರಾಮ್ ಮೋಹನ್ ರಾಯ್, ಈಶ್ವರ್ಚಂದ್ರ ವಿದ್ಯಾಸಾಗರ್ ಮತ್ತು ಜ್ಯೋತಿಬಾ ಫುಲೆ. ದ ರೈಟ್ ಆನ್ಸರ್ ಆಪ್ಷನ್ ನಂಬರ್ 2 ರಾಜಾರಾಮ್ ಮೋಹನ್ ರಾಯ್ ಇಸ್ ದಿ ರೈಟ್ ಆನ್ಸರ್. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡೋಣ, ದಿಸ್ ಇಸ್ ಅ ಲಾಸ್ಟ್ ಕ್ವಶನ್. ಪ್ರಶ್ನೆ ಹೀಗಿದೆ, ಪಶ್ಚಿಮದ ಅಡಚಣೆಗಳು ಈ ಕೆಳಗಿನವುಗಳಿಗೆ ಕಾರಣವಾಗಿದೆ. ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್. ಸೊ ಈಶಾನ್ಯ ಭಾರತದ ಅತ್ಯಂತ ಶೀತ ಹವಾಮಾನ, ಭಾರತದ ಪೂರ್ವ ಕರಾವಳಿ ಪ್ರದೇಶದಲ್ಲಿ ಧೂಳಿನ ಬಿರುಗಾಳಿಗಳು, ಭಾರತದ ವಾಯುವ್ಯ ಭಾಗದಲ್ಲಿ ಚಳಿಗಾಲದಲ್ಲಿ ಮಳೆ, ಉತ್ತರ ಭಾರತದಲ್ಲಿ ಬೇಸಿಗೆಯಲ್ಲಿ ಬಿಸಿಗಾಳಿ. ದ ರೈಟ್ ಆನ್ಸರ್ ಆಪ್ಷನ್ 3 ಭಾರತದ ವಾಯುವ್ಯ ಭಾಗದಲ್ಲಿ ಚಳಿಗಾಲದಲ್ಲಿ ಮಳೆ ಆಗ್ತದೆ. ಸೊ ಇಲ್ಲಿವರೆಗೆ SSC CHSL ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನು ನೋಡಿದೆ. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.